ಎಲ್ಲರಿಗೂ ನಮಸ್ಕಾರ. ಎಮ್ ಕೆ ಮ್ಯಾಥ್ಸ್ಗೆ ಸ್ವಾಗತ. ನನ್ನ ಹೆಸರು ಕಾರ್ತಿಕ್ ಮನ್ಸಲ್ಲಿ. ಸೊ ಈಗ ಮಾಡ್ತಾ ಇರೋದು ಥರ್ಡ್ ವಿಡಿಯೋ. 2 ವಿಡಿಯೋಸ್ ಆಲ್ರೆಡಿ ಆಗಿದೆ. ಸೊ 2 ವಿಡಿಯೋಸಲ್ಲಿ 2 ಕ್ವಶನ್ಸ್ ಆಲ್ರೆಡಿ 5 ಮಾರ್ಕ್ಸ್ ಕ್ವಶನ್ಸ್ ಡಿಸ್ಕಸ್ ಮಾಡಿದ್ದೀನಿ. ಸೊ ಇದು ಥರ್ಡ್ ವಿಡಿಯೋ. ಇದು 5 ಮಾರ್ಕ್ಸ್ ಕ್ವಶನ್, ಇಂಟಿಗ್ರೇಷನ್ 5 ಮಾರ್ಕ್ಸ್ ಕ್ವಶನ್ ಸಿರೀಸ್ ಮಾಡ್ತಾ ಇರೋದು. ಸೊ ಇಂಟಿಗ್ರೇಷನ್ ಚಾಪ್ಟರಿಂದ 5 ಮಾರ್ಕ್ಸ್ ಕ್ವಶನ್ ಫಿಕ್ಸ್ ಬರುತ್ತೆ. ಸೊ ಅದು ಯಾವುದು ಸಮ್ ಪರ್ಟಿಕ್ಯುಲರ್ ಸೊಲ್ಯೂಷನ್ಸ್ ಅಂತ 6 to 9 ಡಿರೈವೇಷನ್ಸ್ ಇದ್ದಾವೆ. ಸೊ ಅವು ಇಂಟಿಗ್ರಲ್ದ ಡಿರೈವೇಷನ್ಸ್ ನಾವು ನೀಟಾಗಿ ಕಲಿತ್ರೆ ಸೊ ಅದ್ರ ಮೇಲೆ ಕ್ವಶನ್ನು ಮತ್ತು ಅದ್ರ ಮೇಲೆ ಪ್ರಾಬ್ಲಮ್ ಸಬ್ ಕ್ವಶನ್ ಬರುತ್ತೆ. ಸೊ ಅವೆರಡು ಸಾಲ್ವ್ ಮಾಡೋದ್ರಿಂದ 5 ಮಾರ್ಕ್ಸ್ ಬರುತ್ತೆ. ಸೊ ಫಸ್ಟ್ 2 ಕ್ವಶನ್ಸ್ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಸೊ ಇದು ಥರ್ಡ್ ಕ್ವಶನ್ ಇದೆ ಇಂಟಿಗ್ರೇಷನ್ dx ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಇದನ್ನು ಪ್ರೂವ್ ಮಾಡಬೇಕು ವಿತ್ ಸಮ್ ಪ್ರಾಬ್ಲಮ್ಸ್ ವಿಚ್ ಆರ್ ಇನ್ ಪಿ ಯು ಬೋರ್ಡ್ ಕ್ವಶನ್ ಬ್ಯಾಂಕ್ ಪಿ ಯು ಬೋರ್ಡ್ ಬಿಟ್ಟಿದ್ದಾರಲ್ಲ. ಸೊ ಅದರಲ್ಲಿ ಸೊ ಇಂಟಿಗ್ರಲ್ 1 ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇದು ಒಂದು ಪ್ರಾಬ್ಲಮ್ ಇದೆ. ಸೊ ಈ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಆಲ್ರೆಡಿ ಇಲ್ಲಿ ಸಾಲ್ವ್ ಮಾಡಿದ್ವಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೇಲೆ ನಾವು ಪ್ರಾಬ್ಲಮ್ಸ್ ಆಲ್ರೆಡಿ ಸಾಲ್ವ್ ಮಾಡಿದ್ವಿ. ಆ ಪ್ರಾಬ್ಲಮ್ಸ್ನ ಪ್ರಾಕ್ಟೀಸ್ ಮಾಡಿರಿ. ಸೊ ಆ ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡೋದ್ರಿಂದ ಅವೇ ಪ್ರಾಬ್ಲಮ್ ಸ್ಕ್ವೇರ್ ರೂಟ್ ಅಂಡರ್ ಕೇಳ್ಬೋದು. ಯಾಕಂದರೆ ಇದು ಕೂಡ ಕ್ವಶನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಆಗಿರೋದ್ರಿಂದ ಒಂದೇ ಕ್ವಶನ್ ಇದೆ ಇಲ್ಲಿ. ಬಟ್ ಇವು ಮೇಲೆ ನಾವು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ಗೆ ಏನು ಪ್ರಾಬ್ಲಮ್ಸ್ ಫೈಂಡ್ ಮಾಡಿವಲ್ಲ ಅವೇ ಕ್ವಶನ್ ಅಂಡರ್ ಸ್ಕ್ವೇರ್ ರೂಟಲ್ಲಿ ಕೇಳ್ಬಿಡ್ತಾರೆ ಈ ಕ್ವಶನ್ಗೆ. ಸೊ ಹಂಗಾಗಿ ನಮಗೆ ಆ ಪ್ರಾಬ್ಲಮ್ಸು ಪ್ರಾಕ್ಟೀಸ್ ಮಾಡಿರ್ಬೇಕು. ಅವೇ ರಿಪೀಟ್ ಆಗ್ಬೋದು ಇದರಲ್ಲಿ. ಸ್ಕ್ವೇರ್ ರೂಟ್ ಅಂಡರ್ ಕೇಳಿಬಿಟ್ರೆ ಈ ಡಿರೈವೇಷನ್ಗೆ ಅಪ್ಲೈ ಮಾಡಬೇಕಾಗುತ್ತೆ ನಾವು. ಹೌದಾ? ಸೊ ಹಂಗಾಗಿ ಈ ವಿಡಿಯೋದಲ್ಲಿ ನಾನು ಇದೊಂದು ಪ್ರಾಬ್ಲಮ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೇಲೆ ಆಲ್ರೆಡಿ ಫಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಆ ಪ್ರಾಬ್ಲಮ್ಸ್ ಕೂಡ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಓಕೆ? ಸೊ ಪ್ರೀವಿಯಸ್ ವೀಡಿಯೋಸು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಪ್ರೀವಿಯಸ್ ವೀಡಿಯೋಸ್ ಆ ಲಿಂಕ್ ಪ್ರೆಸ್ ಮಾಡಿ ಪ್ರೀವಿಯಸ್ ವೀಡಿಯೋಸು ಅಬ್ಸರ್ವ್ ಮಾಡ್ಬೋದು ನೀವು. ಸೊ ಈಗ ಫಸ್ಟ್ ಇದು ಪ್ರೂವ್ ಮಾಡೋಣ. ಫಸ್ಟ್ ಕ್ವಶನ್ ಏನಿದೆ, ಇಂಟಿಗ್ರೇಷನ್ dx ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇದೆ. ಸೊ ಇಂಟಿಗ್ರೇಷನ್ dx ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಈ ಥರ ನೋಡಿದ ತಕ್ಷಣ ನಮ್ಗೆ ಏನು ಗೊತ್ತಾಯ್ತು, ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇದ್ದರೆ ಎಕ್ಸ್ ಏನು ಪುಟ್ ಮಾಡ್ಬೇಕು, ಟ್ಯಾನ್ ಟೀಟಾ. ಎ ಸ್ಕ್ವೇರ್ ಇರೋದಕ್ಕೆ ಎ ಟ್ಯಾನ್ ಟೀಟಾ ಪುಟ್ ಮಾಡ್ತೀನಿ. ಸ್ಕ್ವೇರ್ ರೂಟ್ ಇರಲಿ ಸ್ಕ್ವೇರ್ ರೂಟ್ ಇಲ್ಲದೆ ಇರಲಿ ಎಕ್ಸ್ ಪ್ಲೇಸಲ್ಲಿ ಎ ಟ್ಯಾನ್ ಟೀಟಾ ಪುಟ್ ಮಾಡ್ಬೇಕಂತ ಹೇಳಿದ್ದೆ. ಹೌದಾ? ಸೊ ಅವು ನೆನಪಾಗ್ಬೇಕು. ನಮ್ಮ 3 ಕಂಡೀಷನ್ಸ್ ಇದಾವಲ್ಲ, ಸ್ಕ್ವೇರ್ ರೂಟ್ ಇನ್ಸೈಡ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ಸ್ಕ್ವೇರ್ ರೂಟ್ ಇನ್ಸೈಡ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ಸ್ಕ್ವೇರ್ ರೂಟ್ ಇನ್ಸೈಡ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಈ ಥರ 3 ಕ್ವಶನ್ಸ್ ಬಂದಾಗ ಏನು ಪುಟ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬಂತಂದ್ರೆ ನಮ್ಗೆ ಗೊತ್ತು ಎಕ್ಸ್ ಪ್ಲೇಸಲ್ಲಿ ಎ ಟ್ಯಾನ್ ಟೀಟಾ ಪುಟ್ ಮಾಡ್ತೀವಿ, ಸ್ಕ್ವೇರ್ ರೂಟ್ ಇರಲಿ ಇಲ್ಲದೆ ಇರಲಿ. ಓಕೆ? ಸೊ ಅದಕ್ಕೆ ಫಸ್ಟ್ ನೆಕ್ಸ್ಟ್ ಏನು ಇದೆ, ಯಾವ ಥರ ಪ್ರೂವ್ ಮಾಡ್ತೀವಿ, ಪುಟ್ ಎಕ್ಸ್ ಈಕ್ವಲ್ಸ್ ಟು ಎ ಟ್ಯಾನ್ ಟೀಟಾ ಪ್ಲಸ್ ಇರೋದಕ್ಕೆ ಎಕ್ಸ್ ಪ್ಲೇಸಲ್ಲಿ ಏನು ಪುಟ್ ಮಾಡ್ತೀನಿ, ಎ ಟ್ಯಾನ್ ಟೀಟಾ. ಅವಾಗ ಡಿ ಎಕ್ಸ್ ಏನಾಗುತ್ತೆ, ಡಿ ಎಕ್ಸ್ ಈಕ್ವಲ್ಸ್ ಟು ಎ ಆ್ಯಸ್ ಇಟ್ ಈಸು. ಟ್ಯಾನ್ ಟೀಟಾ ಅಂದರೆ ಏನಾಗುತ್ತೆ, ಸಿಕೆಂಟ್ ಸ್ಕ್ವೇರ್ ಟೀಟಾ ಇಂಟು ಡಿ ಟೀಟಾ. ಡಿ ಎಕ್ಸ್ ಈಕ್ವಲ್ಸ್ ಟು ಎ ಸಿಕೆಂಟ್ ಸ್ಕ್ವೇರ್ ಟೀಟಾ ಡಿ ಟೀಟಾ. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡಿರಿ ಏನಾಗುತ್ತೆ, ಡಿ ಎಕ್ಸ್ ಅಂದ್ರೇನು, ಎ ಸಿಕೆಂಟ್ ಸ್ಕ್ವೇರ್ ಟೀಟಾ ಡಿ ಟೀಟಾ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಐತೆ. ಎಕ್ಸ್ ಸ್ಕ್ವೇರ್ ಅಂದರೆ ಇದನ್ನು ಸ್ಕ್ವೇರ್ ಮಾಡ್ಬೇಕು. ಇದು ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, ಎ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ ಎ ಸ್ಕ್ವೇರ್ ಆ್ಯಸ್ ಇಟ್ ಇಸ್ ಹಂಗೆ ಬರುತ್ತೆ. ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲೇಸಲ್ಲಿ ಏನು ಬರ್ತೀನಿ, ಎಕ್ಸ್ ಅಂದ್ರೆ ಏನು, ಎ ಟ್ಯಾನ್ ಟೀಟಾ ಅಲ್ಲ, ಎಕ್ಸ್ ಸ್ಕ್ವೇರ್ ಅಂದರೆ ಏನಾಗುತ್ತೆ, ಎ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಟೀಟಾ. ಸೊ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, ನ್ಯೂಮರೇಟರ್ ಸೇಮು, ಎ ಸಿಕೆಂಟ್ ಸ್ಕ್ವೇರ್ ಟೀಟಾ ಡಿ ಟೀಟಾ ಇದೆಲ್ಲ ಸೇಮ್ ಡಿವೈಡೆಡ್ ಬೈ. ಈಗ ಸ್ಕ್ವೇರ್ ರೂಟ್ ಇರೋದಕ್ಕೆ ಸ್ಕ್ವೇರ್ ರೂಟ್ ಇದೆ ನೋಡ್ರಿ, ಸ್ಕ್ವೇರ್ ರೂಟ್ ಇದೆ. ಇವೆರಡರಲ್ಲಿ ಏನು ಕಾಮನ್, ಎ ಸ್ಕ್ವೇರ್ ಕಾಮನ್ನ. ಸೊ ಎ ಸ್ಕ್ವೇರ್ ಔಟ್ಸೈಡ್ ಬರಿತೀನಿ. ಸೊ ರಿಮೈನಿಂಗ್ ಏನು, ಎ ಸ್ಕ್ವೇರ್ ಕಾಮನ್ ಅಂತಂದ್ರೆ ಇಲ್ಲಿ ರಿಮೈನಿಂಗ್ ಏನು, ಟ್ಯಾನ್ ಸ್ಕ್ವೇರ್ ಟೀಟಾ ಅದು ಆ್ಯಸ್ ಇಟ್ ಈಸ್ ಬರಿತೀನಿ, ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ ಇಲ್ಲಿ ಎ ಸ್ಕ್ವೇರ್ ಕಾಮನ್ ಅಂತ ಇದ್ರೆ ಅಲ್ಲಿ ಏನು ಉಳಿತು, 1 ಉಳಿತೈತೆ. ಸೊ ಪ್ಲಸ್ ಒನ್ ಇದು ಇಲ್ಲಿವರೆಗೆ ಗೊತ್ತಾಯ್ತು ಅಂತ ಅನ್ಕೊತೀನಿ. ಸೊ ಈಗ ನೆಕ್ಸ್ಟ್ ಏನಾಗುತ್ತೆ ನೋಡ್ರಿ, ಡಿನಾಮಿನೇಟ್ರಲ್ಲಿ ನ್ಯೂಮರೇಟರ್ ಸೇಮ್ ಹಂಗೆ ಬರಿತೀನಿ, ಎ ಸಿಕೆಂಟ್ ಸ್ಕ್ವೇರ್ ಟೀಟಾ ಟಿ ಟೀಟಾ ಡಿವೈಡೆಡ್ ಬೈ ಎ ಸ್ಕ್ವೇರ್ ಐತಲ್ಲ, ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಏನೈತಿ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಔಟ್ಸೈಡ್ ಏನು ಬರುತ್ತೆ, ಎ ಬರುತ್ತೆ. ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ನೋಡಿದರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಎ ಬರುತ್ತೆ ಇಲ್ಲಿ. ಈಗ ಅಬ್ಸರ್ವ್ ಮಾಡಿರಿ, ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ 1 ಅಂತಂದ್ರೆ ಏನು, ಐಡೆಂಟಿಟಿ ನಮ್ಗೆ ಗೊತ್ತು. ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ 1 ಅಂತಂದ್ರೆ ಏನು ಬರಿಬೋದು ನಾವು, ಸಿಕೆಂಟ್ ಸ್ಕ್ವೇರ್ ಟೀಟಾ, ಟ್ರಿಗ್ನೋಮೆಟ್ರಿ ಐಡೆಂಟಿಟಿ. ಸೊ ಸಿಕೆಂಟ್ ಸ್ಕ್ವೇರ್ ಟೀಟಾ ಅಂತ ಗೊತ್ತಿರೋದ್ರಿಂದ ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ 1 ಪ್ಲೇಸ್ನಾಗ ಏನು ಬರೀತೀನಿ, ಸಿಕೆಂಟ್ ಸ್ಕ್ವೇರ್ ಟೀಟಾ ಇಸ್ ಸ್ಕ್ವೇರ್ ರೂಟ್ ಆ್ಯಸ್ ಇಟ್ ಈಸ್ ಗೊತ್ತಾಯ್ತು. ಸ್ಕ್ವೇರ್ ರೂಟ್ ಇನ್ಸೈಡ್ ಎರಡು ಟರ್ಮ್ ಇದೆ, ಒಂದು ಎ ಸ್ಕ್ವೇರ್ ಇದೆ, ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ 1 ಇದೆ. ಎ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಎ ಉಳಿತು. ಸೊ ಸ್ಕ್ವೇರ್ ರೂಟ್ ಇನ್ಸೈಡ್ ಏನು ಬರುತ್ತೆ, ಈಗ ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ 1 ಇದೆ ಅಲ್ಲ, ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ 1 ಅಂದರೆ ನಮ್ಗೆ ಗೊತ್ತು ಆಲ್ರೆಡಿ ಏನು, ಸಿಕೆಂಟ್ ಸ್ಕ್ವೇರ್ ಟೀಟಾ. ಸೊ ಸ್ಕ್ವೇರ್ ರೂಟ್ ಆಫ್ ಸಿಕೆಂಟ್ ಸ್ಕ್ವೇರ್ ಟೀಟಾ. ನೆಕ್ಸ್ಟ್ ಏನಾಗುತ್ತೆ, ಈಗ ಇಂಟಿಗ್ರೇಷನ್ ನೋಡಿ, ಎ ಹೋಗ್ಬಿಡ್ತು, ಎ ಕ್ಯಾನ್ಸಲ್ ಆಗಿಬಿಡ್ತು. ಸ್ಕ್ವೇರ್ ರೂಟ್ ಬಂತಂದರೆ ಎ ಕ್ಯಾನ್ಸಲ್ ಆಗಿಬಿಡುತ್ತೆ. ಯಾಕಂದರೆ ಡಿನಾಮಿನೇಟರಲ್ಲಿ ಎ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಎ ಬರುತ್ತೆ, ನ್ಯೂಮರೇಟ್ರಲ್ಲಿ ಆಲ್ರೆಡಿ ಎ ಇರುತ್ತೆ, ಕ್ಯಾನ್ಸಲ್ ಆಗಿ ಎ ರಿಮೂವ್ ಆಗಿಬಿಡುತ್ತೆ. ಓಕೆ? ಸೊ ಅದಕ್ಕೆ ಇಲ್ಲಿ ಎ ಬರಲ್ಲ. ಸೊ ಆನ್ಸರಲ್ಲಿ ಎ ಬರಲ್ಲ. ಸೊ ಎ ಎಲಿಮಿನೇಟ್ ಆಯಿತು. ಸೊ ಈಗ ನ್ಯೂಮರೇಟ್ರಲ್ಲಿ ಏನು ಉಳಿತು, ಸಿಕೆಂಟ್ ಸ್ಕ್ವೇರ್ ಟೀಟಾ ಇಂಟು ಡಿ ಟೀಟಾ ಉಳಿತು ಡಿವೈಡೆಡ್ ಬೈ
ಸ್ಕ್ವೇರ್ ರೂಟ್ ಆಫ್ ಸೆಕೆಂಡ್ ಸ್ಕ್ವೇರ್ ಟೀಟಾ ಏನಾಯ್ತು, ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಸೆಕೆಂಡ್ ಟೀಟಾ ಉಳಿತು, ಡಿನಾಮಿನೇಟ್ರಲ್ಲಿ ಏನು ಉಳಿತು, ಸೆಕೆಂಡ್ ಟೀಟಾ ಉಳಿತು. ಸೊ ಈ ಸೆಕೆಂಡ್ ಸ್ಕ್ವೇರ್ ಟೀಟಾ ಇದರಲ್ಲಿ ಒಂದು ಸೆಕೆಂಡ್ ಸ್ಕ್ವೇರ್ ಟೀಟಾ ಕ್ಯಾನ್ಸಲ್ ಆಯಿತು. ಸೊ ಇವೆರಡು ಕ್ಯಾನ್ಸಲ್ ಆಗಿ ಏನು ಬರುತ್ತೆ ಆನ್ಸರ್, ಸೊ ಇವೆರಡು ಕ್ಯಾನ್ಸಲ್ ಆಗಿ ನಮ್ಗೆ ಆನ್ಸರ್ ಏನು ಬರುತ್ತೆ, ಇಂಟಿಗ್ರೇಷನ್ ನ್ಯೂಮರೇಟರ್ ಒಂದೇ ಒಂದು ಸೆಕೆಂಡ್ ಟೀಟಾ ಉಳಿತು, ಸೆಕೆಂಡ್ ಟೀಟಾ ಇಂಟು ಡಿ ಟೀಟಾ, ಇದಿಷ್ಟು ಬಂತು. ಸೊ ಇದಿಷ್ಟು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನೋಡಿ ಫಸ್ಟ್ ಏನು ಮಾಡಿದ್ವಿ, ಎಕ್ಸ್ ಪ್ಲೇಸಲ್ಲಿ ಎ ಟ್ಯಾನ್ ಟೀಟಾ ಪುಟ್ ಮಾಡಿದ್ವಿ, ನೆನಪಾಗ್ಬೇಕು ನಮಗೆ, ಯಾಕಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇದೆ. ಸೊ ಅದಕ್ಕೆ ಎಕ್ಸ್ ಪ್ಲೇಸಲ್ಲಿ ಎ ಟ್ಯಾನ್ ಟೀಟಾ ಇದು ಯಾಕೆ ಪುಟ್ ಮಾಡ್ಬೇಕಂತ ಫಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹೌದಾ, ಫಸ್ಟ್ ವೀಡಿಯೋದಲ್ಲಿ ಯಾವ ಥರ ಬಂದರೆ ಏನು ಪುಟ್ ಮಾಡ್ಬೇಕಂತ ಎಕ್ಸ್ಪ್ಲೈನ್ ಮಾಡಿಬಿಟ್ಟಿನಿ. ಓಕೆ, ಅದನ್ನು ಇಲ್ಲಿ ಪುಟ್ ಮಾಡ್ತಾ ಹೋಗ್ತಿದ್ವಿ ಅಷ್ಟೇ ಈಗ. ಸೊ ಎಕ್ಸ್ ಡಿಫ್ರೆನ್ಸಿಯೇಷನ್ ಡಿ ಎಕ್ಸ್, ಎ ಆ್ಯಸ್ ಇಟ್ ಈಸು, ಟ್ಯಾನ್ ಟೀಟಾ ಡಿಫ್ರೆನ್ಸಿಯೇಷನ್ನು ಸೆಕೆಂಡ್ ಸ್ಕ್ವೇರ್ ಟೀಟಾ ಡಿ ಟೀಟಾ. ಈ ಡಿ ಎಕ್ಸ್ ಪ್ಲೇಸಲ್ಲಿ ಇದಿಷ್ಟು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಡಿ ಎಕ್ಸ್ ಅಂತ ಐತಲ್ಲ ಇಲ್ಲಿ. ಸೊ ಆ ಪ್ಲೇಸಲ್ಲಿ ಎ ಸೆಕೆಂಡ್ ಸ್ಕ್ವೇರ್ ಟೀಟಾ ಡಿ ಟೀಟಾ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಆ್ಯಸ್ ಇಟ್ ಈಸ್. ಕ್ವಶನಲ್ಲಿ ಅದೇ ಪ್ಯಾಟ್ರನಲ್ಲಿ ಬರೀಬೇಕು. ಈಗ ಎಕ್ಸ್ ಸ್ಕ್ವೇರ್ ಇರೋದಕ್ಕೆ ಎಕ್ಸ್ ಪ್ಲೇಸಲ್ಲಿ ಎ ಟ್ಯಾನ್ ಟೀಟಾ ಇದೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೀನಿ, ಎ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ ಎ ಸ್ಕ್ವೇರ್ ಕಾಮನ್ನು, ಸ್ಕ್ವೇರ್ ರೂಟ್ ಇರೋದಕ್ಕೆ ಎ ಬರುತ್ತೆ, ನ್ಯೂಮರೇಟರ್ ಡಿನಾಮಿನೇಟರ್ ಎ ಕ್ಯಾನ್ಸಲ್ ಆಗುತ್ತೆ, ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ 1 ಅಂದರೆ ಸೆಕೆಂಡ್ ಸ್ಕ್ವೇರ್ ಟೀಟಾ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ಲು, ಸೆಕೆಂಡ್ ಟೀಟಾ ಬಂತು ಈಗ. ಓಕೆ, ಸೊ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಟೀಟಾ ಬಂತು. ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಟೀಟಾ ಅಂದರೆ ಇದು ಗೊತ್ತಿರಬೇಕು. ಸೊ ಡಿಫರೆನ್ಷಿಯೇಷನ್ ಆಫ್ ಸೆಕೆಂಡ್ ಟೀಟಾ ಅಂದರೆ ಏನು ಬರ್ತೀವಿ, ಸೆಕೆಂಡ್ ಟೀಟಾ ಟ್ಯಾನ್ ಟೀಟಾ ಅಂತ ಬರ್ತೀವಿ. ಸೊ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಟೀಟಾ ಇದ್ದರೆ ಏನು ಬರೀಬೇಕು ಇಲ್ಲಿ, ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಟೀಟಾ ಅಂದರೆ ನೆನ್ಪಿಟ್ಕೊಳ್ರಿ, ಏನು ಬರುತ್ತೆ ಆನ್ಸರ್, ಲಾಗ್ ಮಾಡ್ಯುಲಸ್ ಆಫ್ ಸೆಕೆಂಡ್ ಟೀಟಾ ಪ್ಲಸ್ ಟ್ಯಾನ್ ಟೀಟಾ ಬರುತ್ತೆ, ಸೆಕೆಂಡ್ ಟೀಟಾ ಪ್ಲಸ್ ಟ್ಯಾನ್ ಟೀಟಾ ಇದು ಪ್ಲಸ್ ಸಿ ಇಂಟು ಬರುತ್ತಲ್ಲ ಡಿಫ್ರೆನ್ಷಿಯೇಷನ್, ಸೆಕೆಂಡ್ ಟೀಟಾ ಡಿಫ್ರೆನ್ಷಿಯೇಷನ್ ಏನು, ಸೆಕೆಂಡ್ ಟೀಟಾ ಇಂಟು ಟ್ಯಾನ್ ಟೀಟಾ ಅಂತೀವಲ್ಲ, ಇಲ್ಲಿ ಪ್ಲಸ್ ಬರುತ್ತೆ, ಆ ಥರ ನೆನ್ಪಿಟ್ಟು ಲಾಗ್ ಮಾಡ್ಯುಲಸ್ ಆಫ್ ಸೆಕೆಂಡ್ ಟೀಟಾ ಪ್ಲಸ್ ಟ್ಯಾನ್ ಟೀಟಾ. ಇದು ಫಾರ್ಮುಲಾ ಗೊತ್ತಿರಬೇಕು, ಇದು ಒಂದು. ಓಕೆ, ಎರಡು ಫಾರ್ಮುಲಾಸ್ ಯೂಸ್ ಮಾಡಿದ್ವಿ. ಒಂದು ಐಡೆಂಟಿಟಿ ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ 1 ಅಂದರೆ ಏನು, ಸೆಕೆಂಡ್ ಸ್ಕ್ವೇರ್ ಟೀಟಾ, ಇದು ಗೊತ್ತಿರಬೇಕು. ನೆಕ್ಸ್ಟ್ ಇನ್ನೊಂದೇನು ಟ್ಯಾನ್ ಟೀಟಾ ಡಿಫ್ರೆನ್ಷಿಯೇಷನ್ ಏನು, ಇಲ್ಲಿ ನೋಡಿ ಟ್ಯಾನ್ ಟೀಟಾ ಡಿಫ್ರೆನ್ಷಿಯೇಷನ್ ಸೆಕೆಂಡ್ ಸ್ಕ್ವೇರ್ ಟೀಟಾ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ 1 ಸೆಕೆಂಡ್ ಸ್ಕ್ವೇರ್ ಟೀಟಾ, ಇದು ಒಂದು ಗೊತ್ತಿರಬೇಕು. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಟೀಟಾ ಅಂದರೆ ಲಾಗ್ ಸೆಕೆಂಡ್ ಟೀಟಾ ಪ್ಲಸ್ ಟ್ಯಾನ್ ಟೀಟಾ, ಇವು 3 ಫಾರ್ಮುಲಾಸ್ ಗೊತ್ತಿರ್ಬೇಕು ನಮ್ಗೆ, ಅವಾಗ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಓಕೆ, ಈಗ ಸಬ್ಸ್ಟಿಟ್ಯೂಟ್ ಮಾಡ್ರಿ ಅಷ್ಟೇ. ಸೊ ಏನು ಬಂತು, ಲಾಗ್ ಸೆಕೆಂಡ್ ಟೀಟಾ ಟ್ಯಾನ್ ಟೀಟಾ ಐತಲ್ಲ, ಈಗ ಅಬ್ಸರ್ವ್ ಮಾಡ್ರಿ ಏನಾಯ್ತು, ಟ್ಯಾನ್ ಟೀಟಾ ಅಂದರೆ ಏನು ಕಂಡು ಹಿಡ್ಕೋಬೇಕು ಕ್ವಶನಲ್ಲಿ. ಈಗ ಇಲ್ಲೇನೈತೆ ಎಕ್ಸ್ ಈಕ್ವಲ್ಸ್ ಟು ಎ ಟ್ಯಾನ್ ಟೀಟಾನ, ಇದರಿಂದ ಏನು ಕಂಡು ಹಿಡಿಬೋದು, ಟ್ಯಾನ್ ಟೀಟಾ ಅಂದರೆ ಏನಾಗುತ್ತೆ, ಟ್ಯಾನ್ ಟೀಟಾ ಈಕ್ವಲ್ಸ್ ಟು ಈ ಎ ಡಿವೈಡ್ ಆಗುತ್ತೆ. ಹೌದಾ, ಏನಾಯ್ತು ಎಕ್ಸ್ ಬೈ ಎ, ಟ್ಯಾನ್ ಟೀಟಾ ಅಂದರೆ ಏನು ಎಕ್ಸ್ ಬೈ ಎ, ಅದನ್ನೇ ಬರಿತೀನಿ ನಾನು. ಟ್ಯಾನ್ ಟೀಟಾ ಇಲ್ಲ ಐತಲ್ಲ, ಇದನ್ನ ಈ ವ್ಯಾಲ್ಯೂಸ್ ನಿಲ್ಲಿ ಬರಿತೀನಿ ಅಷ್ಟೇ, ಎಕ್ಸ್ ಬೈ ಎ ಪ್ಲಸ್ ಇರೋದಕ್ಕೆ ಯಾವ್ದು ಎಲ್ಲನ ಬರಿಬೋದು, ಇದು ನಿಲ್ಲಿ ಬರಿಬೋದು, ಇದು ನಿಲ್ಲಿ ಬರಿಬೋದು, ಹೆಂಗನ ಬರಿಬೋದು. ಸೊ ಟ್ಯಾನ್ ಟೀಟಾ ವ್ಯಾಲ್ಯೂ ಗೊತ್ತಿರೋದನ್ನು ಫಸ್ಟ್ ಅದು ಬರಿತೀನಿ, ಎಕ್ಸ್ ಬೈ ಎ. ಸೆಕೆಂಡ್ ಟೀಟಾ ಅಂದರೆ ಏನು ನೋಡಿ, ಅಬ್ಸರ್ವ್ ಮಾಡಿ, ಸೆಕೆಂಡ್ ಟೀಟಾ ಅಂದರೆ ಏನು ಬಂತು, ಸೆಕೆಂಡ್ ಟೀಟಾ ಅಂದರೆ ಏನು ಬಂದೈತೆ ನೋಡಿ, ಸೆಕೆಂಡ್ ಸ್ಕ್ವೇರ್ ಟೀಟಾ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗಿ ಇಲ್ಲಿ ಏನು ಬಂದೈತೆ ನೋಡಿ, ಸ್ಕ್ವೇರ್ ರೂಟ್ ಆಫ್ ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ 1 ಐತೆ. ಸೆಕೆಂಡ್ ಟೀಟಾ ಬರ್ಬೇಕಂದ್ರೆ ಏನು ಮಾಡಿ, ಸ್ಕ್ವೇರ್ ರೂಟ್ ಆಫ್ ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ 1 ಮಾಡಿವಿ. ಸೊ ಹಂಗಂದ್ರೆ ಸೆಕೆಂಡ್ ಟೀಟಾ ನಮಗೆ ಬರಿಬೇಕಂದ್ರೆ ಸ್ಕ್ವೇರ್ ರೂಟ್ ಆಫ್ ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ 1 ಬರಿಬೇಕು. ಸ್ಕ್ವೇರ್ ರೂಟ್ ಆಫ್ ಟ್ಯಾನ್ ಸ್ಕ್ವೇರ್ ಟೀಟಾ ಅಂತಂದರೆ ಎಕ್ಸ್ ಬೈ ಎ, ಹೌದಾ, ಟ್ಯಾನ್ ಅಂದರೆ ಎಕ್ಸ್ ಬೈ ಅಲ್ಲ. ಸೊ ಸೆಕೆಂಡ್ ಟೀಟಾ ಅಂದ್ರೆ ಏನು ಬರುತ್ತೆ, ಸ್ಕ್ವೇರ್ ರೂಟ್ ಆಫ್ ಸೆಕೆಂಡ್ ಟೀಟಾ ಅಂದ್ರೆ ಏನು, ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ 1, ಟ್ಯಾನ್ ಸ್ಕ್ವೇರ್ ಟೀಟಾ ಅಂದರೆ ಏನತ್ತೆ, ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಸಿ, ಗೊತ್ತಾಯ್ತು ಅಂತ ಅನ್ಕೊತೀನಿ. ಸೊ ಟ್ಯಾನ್ ಟೀಟಾ ಅಂದರೆ ಏನಿದೆ, ಎಕ್ಸ್ ಬೈ ಎ ಇದೆ, ಹೌದಾ, ಎಕ್ಸ್ ಬೈ ಎ ಇದೆ. ಸೆಕೆಂಡ್ ಟೀಟಾ ಅಂತಂದ್ರೆ ಏನು ಗೊತ್ತು ನಮಗೆ, ಸೆಕೆಂಡ್ ಟೀಟಾ ಅಂದರೆ ಏನು, ಸ್ಕ್ವೇರ್ ರೂಟ್ ಆಫ್ ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ 1. ಸೊ ಸ್ಕ್ವೇರ್ ರೂಟ್ ಆಫ್ ಟ್ಯಾನ್ ಸ್ಕ್ವೇರ್ ಟೀಟಾ ಅಂದರೆ ಏನತ್ತೆ, ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ 1, ಯಾಕಂದರೆ ಟ್ಯಾನ್ ಟೀಟಾ ಅಂದರೆ ಏನು ಎಕ್ಸ್ ಬೈ ಅಲ್ಲ. ಸೊ ಟ್ಯಾನ್ ಸ್ಕ್ವೇರ್ ಟೀಟಾ ಅಂದರೆ ಏನು, ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ 1 ಅಂತ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸೊ ಇದು ಸಾಲ್ವ್ ಮಾಡಿರಿ, ಸಿಂಪ್ಲಿಫೈ ಮಾಡಿರಿ ಬರುತ್ತೆ ಆನ್ಸರ್. ಇದೇನು ಲಾಗ್ ಎಕ್ಸ್ ಬೈ ಎ, ಇದೇನಾಗುತ್ತೆ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಇದು ಮಲ್ಟಿಪ್ಲೈ ಆದರೆ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ಸ್ಕ್ವೇರ್ ರೂಟ್ ಇನ್ಸೈಡ್ ಎಲ್ ಸೇಮ್ ಏನತ್ತೆ ಎ ಸ್ಕ್ವೇರ್ ಅಲ್ಲ. ಸೊ ಸ್ಕ್ವೇರ್ ರೂಟು ಎ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಏನು ಬರುತ್ತೆ, ಎ ಬರುತ್ತೆ, ಪ್ಲಸ್ ಸಿ ಇದೇನಾಗುತ್ತೆ, ಲಾಗ್ ಎಲ್ ಸೇಮ್ ಮಾಡಿದರೆ ಏನಾಗುತ್ತೆ, ಎಕ್ಸ್ ಪ್ಲಸ್ ನ್ಯೂಮರೇಟರ್ ಆ್ಯಡ್ ಆಗುತ್ತೆ, ಹೌದಾ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಎ ಐತಲ್ಲ, ಅದು ಲಾಗ್ ಎಮ್ ಮೈನಸ್ ಲಾಗ್ ಎನ್ ಹಾಕಿದ್ರೆ ಲಾಗ್ ಎ ಬರುತ್ತೆ, ಅದು ಕಾನ್ಸ್ಟೆಂಟಲ್ಲಿ ಹೋಗ್ಬಿಡುತ್ತೆ. ಸೊ ಕಾನ್ಸ್ಟೆಂಟಲ್ಲಿ ಹೋಗಿ ಏನಾಯ್ತು, ಸಿ ಆಗಿಬಿಡುತ್ತೆ. ಸೊ ಡಿನಾಮಿನೇಟರ್ ಎ ಹೋಯ್ತು ಅಂದರೆ ಇದು ನೋಡಿ ಒಂದು ಸ್ಟೆಪ್ ಇಲ್ಲೇನು ಬರುತ್ತೆ, ಆ್ಯಕ್ಚುಲಿ ಇಲ್ಲೇನು ಬರುತ್ತೆ, ಲಾಗ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಎ ಬರುತ್ತೆ, ಹೌದಾ, ಪ್ಲಸ್ ಸಿ. ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಸ್ಟೆಪ್ ಲಾಗ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್
ಮೈನಸ್ ಲಾಗ್ ಎ ಆಗುತ್ತೆ, ಮೈನಸ್ ಲಾಗ್ ಎ ಪ್ಲಸ್ ಎ, ಯಾಕಂದ್ರೆ ಲಾಗ್ ಎಮ್ ಬೈ ಎನ್ ಅಂದರೆ ಲಾಗ್ ಎಮ್ ಮೈನಸ್ ಲಾಗ್ ಎನ್, ಹೌದಾ? ಇದಿಷ್ಟು ಕಾನ್ಸ್ಟೆಂಟ್ ಅಲ್ಲ, ಅದಕ್ಕೆ ಇದು ಒಂದೇ ಬರೋದು ಆನ್ಸರ್. ಇದು ಉಳಿದಿದ್ದು ಕಾನ್ಸ್ಟೆಂಟ್ನ ಪ್ಲಸ್ ಸಿ ಅಂತ ಬರೆದ್ಬಿಟ್ಟು ನಂಗೆ ಡಿನಾಮಿನೇಟರಲ್ಲಿ ಬರೋ ಎ ಡಿವೈಡೆಡ್ ಬೈ ಎ ಏನಾಗುತ್ತೆ ಅಂದರೆ ಲಾಗ್ ಎಮ್ ಬೈ ಲಾಗ್ ಎನ್ ಅಂದರೆ ಲಾಗ್ ಎಮ್ ಮೈನಸ್ ಲಾಗ್ ಎನ್ ಅಲ್ಲ, ಸೊ ಮೈನಸ್ ಲಾಗ್ ಎ ಮಾಡಿದಾಗ ಪ್ಲಸ್ ಸಿ ಕಾನ್ಸ್ಟೆಂಟಲ್ಲ ಇದು ಒಂದೇ ಬರುತ್ತೆ. ಸೊ ಇದು ಯಾವ ಥರ ಐತೆ ಅಬ್ಸರ್ವ್ ಮಾಡಿರಿ, ನಮ್ಗೆ ಏನು ಬಂತು ಲಾಗ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬಂತಲ್ಲ. ನಾವು ಪುಟ್ ಮಾಡಿರೋದೇನು ಇದು, ನಾವು ಕ್ವಶನ್ ತೊಗೊಂಡಿರೋದು ಇಂಟಿಗ್ರೇಷನ್ ಡಿ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ತೊಗೊಂಡ್ವಲ್ಲ, ಆನ್ಸರ್ ಹೆಂಗೆ ಬರ್ತದೆ ಲಾಗ್ ಮಾಡ್ಲಸ್ ಆಫ್ ಇಲ್ಲೇನೈತಿ ಎಕ್ಸ್ ಸ್ಕ್ವೇರ್ ಐತಿ, ಸೊ ಆನ್ಸರ್ ಏನೈತೆ ನೋಡಿರಿ ಎಕ್ಸ್ ಐತಿ ಪ್ಲಸ್ ಏನೈತೆ ಆ್ಯಸ್ ಇಟ್ ಈಸ್ ಇಲ್ಲೇನೈತಿ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಐತೆ ಅದೇ ಬರೀಬೇಕು, ಮತ್ತೆ ಸೇಮ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರೇ ಬರೀಬೇಕು. ಸೊ ಡಿನಾಮಿನೇಟ್ರಲ್ಲಿ ಏನಾಯ್ತು ಮತ್ತೆ ಅದೇ ರಿಪೀಟ್ ಆಗುತ್ತೆ, ಎಕ್ಸ್ಟ್ರಾ ಏನು ಬರ್ತಿಲ್ಲ ಪ್ಲಸ್ ಎಕ್ಸ್ ಬರುತ್ತೆ, ಲಾಗ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಇನ್ನೊಂದಿದೆ ಅದು ನಾಳೆ ಮಾಡ್ತೀನಿ, ನಾಳೆ ವೀಡಿಯೋದಲ್ಲಿ. ಸೊ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇದೆ, ಅವಾಗ ಏನು ಬರುತ್ತೆ ಸೇಮ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂತ ಬರುತ್ತೆ. ಅದ್ರ ಮೇಲೆ ಇದಾವೆ ಪ್ರಾಬ್ಲಮ್ಸ್, ಸೊ ಅದ್ರ ಮೇಲೂ ಪ್ರಾಬ್ಲಮ್ಸ್ ಇದೆ ನೋಡಿ, ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇದಾವಲ್ಲ ಇವೆಲ್ಲ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇದ್ರ ಮೇಲೆ ಇದು ಪ್ರಾಬ್ಲಮ್ಸ್, ಇವಿಷ್ಟು ಪ್ರಾಬ್ಲಮ್ಸ್ ಅವೆ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಮೇಲೆ ಇದಾವೆ. ಸೊ ಇವೆಲ್ಲ ನಾಳೆ ಮಾಡೋಣ, ಓಕೆ. ಸೊ ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೇಲೆ ನಮಗೆ ಪ್ರಾಬ್ಲಮ್ ಇರೋದೇನು ಇಂಟಿಗ್ರೇಷನ್ ಡಿ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 + 4x ಸ್ಕ್ವೇರ್ ಐತೆ, ಅದನ್ನು ಸಾಲ್ವ್ ಮಾಡೋಣ. ಸೊ ಇದಿಷ್ಟು ಪ್ರೂಫ್ ಅರ್ಥ ಆಯ್ತು ಅಂತ ಅನ್ಕೊತೀನಿ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಇದ್ರ ಮೇಲೆ, ಇಂಟಿಗ್ರೇಷನ್ ಡಿ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 + 4x ಸ್ಕ್ವೇರ್ ಈ ಥರ ಐತೆ, ಹೌದಾ? 1 + 4x ಸ್ಕ್ವೇರ್ ಐತಲ್ಲ, ಓಕೆ 1 + 4x ಸ್ಕ್ವೇರ್. ಸೊ ಇದನ್ನ ಹೆಂಗೆ ಬರಿಬೋದು ನೋಡ್ರಿ, 1 + 4x ಸ್ಕ್ವೇರ್ ಐತಲ್ಲ, ಇದನ್ನ ಹೆಂಗೆ ಬರ್ಕೋಬೋದು, ಇದನ್ನ 1 ಸ್ಕ್ವೇರ್ ಹಂಗೆ ಬರಿತೀನಿ ಪ್ಲಸ್ 4x ಸ್ಕ್ವೇರ್ನ 2x 4 ಗೊತ್ತಲ್ಲ 2 ಸ್ಕ್ವೇರ್ ಅಂತ, ಅದಕ್ಕೆ 2x ಹೋಲ್ ಸ್ಕ್ವೇರ್ ಅಂತ ಬರಿತೀನಿ. ನಮ್ಮ ಫಾರ್ಮೆಟ್ ಏನು ಫಸ್ಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಲ್ಲಿ ಇತ್ತಲ್ಲ ಕ್ವಶನಲ್ಲಿ, ಅದು ಕ್ವಶನಲ್ಲಿ ಯಾವ ಥರ ಐತೆ ಹಂಗೆ ಬರಿತೀನಿ 2x ಹೋಲ್ ಸ್ಕ್ವೇರ್ ಪ್ಲಸ್ 1. ಸೊ ಇದೇನಾಯ್ತು ಹಂಗಂದ್ರೆ ಇಂಟಿಗ್ರೇಷನ್ ಡಿ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್, ಈಗ ಈ ಪ್ಲೇಸಲ್ಲೇ ಇದನ್ನು ಬರಿತೀನಿ ಏನು 2x ಹೋಲ್ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್. ಹಿಂಗಿದ್ರೆ ಏನು ಬರಿತೀವಿ ಲಾಗ್ ಎಕ್ಸ್ ಅಂದರೆ ಏನೈತೆ ಎಕ್ಸ್ ಪ್ಲೇಸ್ನಾಗ ಏನಾಯ್ತು ನೋಡಿ 2x ಐತೆ ಅದೇ ಬರಿತೀನಿ 2x ಪ್ಲಸ್ ಆ್ಯಕ್ಚುಲಿ ಏನು ಬರಿಬೇಕು ನೋಡಿರಿ ಲಾಗ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಏನಾಯ್ತು ಸ್ಕ್ವೇರ್ ರೂಟ್ ಕ್ವಶನಲ್ಲಿ ಸ್ಕ್ವೇರ್ ರೂಟ್ ಇನ್ಸೈಡ್ ಏನಾಯ್ತು ಅದೇ ಬರಿತೀವಿ. ಸೊ ಇದಂಗೆ ಲಾಗ್ 2x ಪ್ಲಸ್ ಎಕ್ಸ್ ಪ್ಲಸ್ಸಲ್ಲಿ ಏನಾಯ್ತು 2x ಐತಿ 2x ಸ್ಕ್ವೇರ್ ಐತಲ್ಲ ಅದಕ್ಕೆ ಹೆಂಗೆ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಇದೆ ಸೇಮ್ ಏನೈತೆ ಅದು 2x ಹೋಲ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಸಿ. ಈಗ ಅಬ್ಸರ್ವ್ ಮಾಡಿರಿ ಎಕ್ಸ್ ಕೋಫಿಷಿಯಂಟ್ ಏನಿರುತ್ತೋ ಅದರಿಂದ ಡಿವೈಡ್ ಮಾಡ್ತೀವಿ ನಾವು, ಇಂಟಿಗ್ರೇಷನ್ 1/2 ಬರಬೇಕು. ಸೊ 1/2 ಬರಬೇಕು. ಈಗ ಪ್ರೀವಿಯಸ್ ಕ್ವಶನಲ್ಲೂ ಇದೇ ಥರ ಬಂದಿದ್ದು ನಮಗೆ ಆಲ್ರೆಡಿ ಗೊತ್ತಿದೆ. ಈ ಥರ ಇದ್ದರೆ cos 3x ಇಂಟು ಡಿ ಎಕ್ಸ್ ಇದ್ರೆ ಏನು ಮಾಡ್ತೀವಿ cos 3x ಇಂಟಿಗ್ರೇಷನ್ ಏನಂದ್ರೆ ಏನು ಹೇಳ್ತೀವಿ sin 3x ಡಿವೈಡೆಡ್ ಬೈ 3x ಎಕ್ಸ್ ಕೋಫಿಷಿಯಂಟ್ ಏನೈತೆ 3x ಡಿಫ್ರೆನ್ಸಿಯೇಷನ್ 3 ಬರುತ್ತಲ್ಲ ಎಕ್ಸ್ಟ್ರಾ, ಆ 3ನ ಇಂಟಿಗ್ರೇಷನಲ್ಲಿ ಡಿವೈಡ್ ಮಾಡ್ತೀವಿ ಪ್ಲಸ್ ಸಿ. ಡಿಫ್ರೆನ್ಸಿಯೇಷನಲ್ಲಿ ಪಕ್ಕದಲ್ಲಿ ಬರಿತೀವಿ ಕೋಫಿಷಿಯಂಟ್ ಆಗಿ ಬರಿತೀವಿ ಇಂಟು ಮಾಡಿ ಬರಿತೀವಿ, ಹೌದಾ? ಇಂಟಿಗ್ರೇಷನಲ್ಲಿ ಅದನ್ನು ಕೆಳಗೆ ಬರಿತೀವಿ ಡಿನಾಮಿನೇಟರ್ ಬರಿತೀವಿ. ಅದೇ ಥರ ಎಕ್ಸ್ ಕೋಫಿಷಿಯಂಟ್ 2 ಐತಲ್ಲ, ಸೊ ಇದು ಡಿಫ್ರೆನ್ಸಿಯೇಷನ್ 2 ಬರುತ್ತೆ, ಅದನ್ನ ಎಲ್ಲಿ ಬರಿತೀವಿ ಇಂಟಿಗ್ರೇಷನಲ್ಲಿ 1/, ಕೆಳಗೆ ಬರಿತೀವಿ 1/2. ಇದು ಆನ್ಸರ್. ಸೊ ಇದಿಷ್ಟು ಆನ್ಸರ್. ಸೊ ಇದು ಅರ್ಥ ಆಯ್ತು ಅಂತ ಅನ್ಕೊತೀನಿ. ಸೊ ಇದ್ರ ಮೇಲೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇದು ಮಾಡಿದ್ವಲ್ಲ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ವಿತೌಟ್ ಸ್ಕ್ವೇರ್ ರೂಟ್ ಇಂಟಿಗ್ರೇಷನ್ ಮಾಡಿದ್ವಲ್ಲ ಫಸ್ಟ್ ಕ್ವಶನ್, ಅದ್ರ ಮೇಲೆ ಪ್ರಾಬ್ಲಮ್ಸ್ ಇದಾವಲ್ಲ ಅವನ್ನೆಲ್ಲ ಪ್ರಾಕ್ಟೀಸ್ ಮಾಡಿರಿ. ಈ ಕ್ವಶನ್ಗೂ ಹೆಲ್ಪ್ ಆಗುತ್ತೆ, ಈ ಕ್ವಶನ್ಗೂ ಕೇಳ್ಬೋದು ಅವನ್ನೇ ಸ್ಕ್ವೇರ್ ರೂಟ್ ಅಂಡರ್ ಕೇಳ್ಬಿಡ್ತಾರೆ ಅಷ್ಟೇ. ಸೊ ನಮಗೆ ಇದು ಕ್ವಶನ್ ಸ್ಕ್ವೇರ್ ರೂಟ್ ಅಂಡರ್ ಇರೋದಕ್ಕೆ ಅದೇ ಪ್ರಾಬ್ಲಮ್ಸ್ನ ಸ್ಕ್ವೇರ್ ರೂಟ್ ಆಗಿ ಕೇಳ್ಬಿಡ್ತಾರೆ. ಸೊ ಮೆಥಡ್ ಎಲ್ಲ ಸೇಮ್, ಸ್ಕ್ವೇರ್ ರೂಟ್ ಹಾಕ್ಬಾರ್ದು, ಎಕ್ಸ್ ಎ ಬರಲ್ಲ ಇಲ್ಲಿ, ಹೌದಾ? 1/a ಆ ಥರ ಏನಿಲ್ಲ, ಎಲ್ಲ ಕ್ಯಾನ್ಸಲ್ ಆಗಿಬಿಡ್ತು. ಸೊ ಲಾಗ್ ಎಕ್ಸ್ ಪ್ಲೇಸಲ್ಲಿ ಏನು ಬಂದಿರ್ತದೆ ಬರೀರಿ ಪ್ಲಸ್ ಸ್ಕ್ವೇರ್ ರೂಟ್ ಅಲ್ಲಿ ಕ್ವಶನಲ್ಲಿ ಏನಿರುತ್ತೆ ಅದೇ ಬರೀಬೇಕು, ಓಕೆ? ಇದು ಬಟ್ ಎಕ್ಸ್ ಕೋಫಿಷಿಯಂಟ್ ಏನಾರ ಬೇರೆ ಬಂದಿದ್ದರೆ ಅದನ್ನು ಡಿವೈಡ್ ಮಾಡೋಕೆ ಈ ಥರ ಬಂದಿತ್ತು ಅನ್ಕೊಟ್ಟು 3x ಹೋಲ್ ಸ್ಕ್ವೇರ್ ರೂಟ್ ಆಫ್ 3x ಹೋಲ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಹಿಂಗೆ ಬಂದಿತ್ತು ಅಂದರೆ ಎಕ್ಸ್ ಕೋಫಿಷಿಯಂಟ್ 3 ಅಲ್ಲ, ಇದು ಆನ್ಸರ್ ನಿಮಗೆ 1/3 ಲಾಗ್ ಅಂತ ಬರೋ ಸ್ಟಾರ್ಟ್ ಮಾಡೋದು ಈ ಥರ. ಎಕ್ಸ್ ಕೋಫಿಷಿಯಂಟ್ ಇಲ್ಲಿ ಏನು ಬಂದಿರುತ್ತೆ ಅದು, ಈಗ 1 - x ಹೋಲ್ ಸ್ಕ್ವೇರ್ ಇತ್ತು ಅನ್ಕೊಳ್ರಿ 1 - x ಹೋಲ್ ಸ್ಕ್ವೇರ್ ಎ ಸ್ಕ್ವೇರ್ ಈ ಥರ ಹಿಂಗಿತ್ತು ಅನ್ಕೊ. ಎಕ್ಸ್ ಕೋಫಿಷಿಯಂಟ್ ಏನೈತಿ ಇಲ್ಲಿ ಮೈನಸ್ ಐತೆ, ಸೊ ಮೈನಸ್ ಲಾಗ್ ಈ ಥರ ಬರೀಬೇಕು. -1/-1 1/-1 ಅಂದರೆ ಏನಾಗುತ್ತೆ ಮೈನಸ್ ಲಾಗ್ ಬರೀಬೇಕು. ಅಂದರೆ ಎಕ್ಸ್ ಕೋಫಿಷಿಯಂಟ್ ಏನಿರುತ್ತೋ ಅದನ್ನು ಡಿವೈಡ್ ಮಾಡಬೇಕು. ಇಲ್ಲಿ ಎಕ್ಸ್ ಕೋಫಿಷಿಯಂಟ್ 1 ಇರೋದ್ರಿಂದ ಪ್ರಾಬ್ಲಮ್ ಇಲ್ಲ, 1 ಬಿಟ್ಟು ಬೇರೆ ಬಂತಂದರೆ ಸೊ ಅದನ್ನು ನಾವು ಡಿವೈಡ್ ಮಾಡಿ ಮಾಮೂಲಿ ಇಂಟಿಗ್ರೇಷನ್ ಮಾಡ್ತೀವಲ್ಲ ಫಾರ್ಮೆಟ್ ಬರೀಬೇಕು.
ಸೊ ಇದಿಷ್ಟು ಅರ್ಥ ಆಯ್ತು ಅಂತ ಅನ್ಕೊತೀನಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಉಳಿದಿದ್ದ ಪ್ರಾಬ್ಲಮ್ ಸಾಲ್ವ್ ಮಾಡೋಣ 5 ಮಾರ್ಕ್ಸ್ ಕ್ವಶನ್. ಸೊ ಇವಿಷ್ಟು ಪ್ರಾಕ್ಟೀಸ್ ಮಾಡೋದ್ರಿಂದ ಒಂದು ಫಿಕ್ಸ್ 5 ಮಾರ್ಕ್ಸ್ ಕ್ವಶನ್ ಬರುತ್ತೆ, ನೀವು ಈಸಿಯಾಗಿ ಬರೀಬೋದು. ಸೊ ಈಸಿಯಾಗಿ 5 ಮಾರ್ಕ್ಸ್ ಸಾಲ್ವ್ ಮಾಡ್ಬೋದು ಇದ್ರಾಗೆ. ಓಕೆ.